ಭಯವೇ ಇಲ್ಲ. ವಿಂಗ್ ಕಮಾಂಡರ್ ಮತ್ತು ಸವಾರ್ನ ನಡುವೆ ಯಾವ ರೀತಿ ಕಾಳಗ ಆಯಿತು ಅನ್ನೋದನ್ನ ಸಿಸಿಟಿವಿನಲ್ಲಿ ನೀವು ಕೂಡ ನೋಡಿದಿರಿ. ಸೊ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಹಿಂಜರಿತಾ ಇದ್ದಾರೆ. ಪೊಲೀಸರ ಭಯವೇ ಇಲ್ಲ ಅಂದ್ರೆ ಹೀಗೆ ಜಗಳ ಮಾಡಬಾರ್ದು, ರೋಡ್ ರೇಜ್ ಈಸ್ ಅನ್ ಅಫೆನ್ಸ್ ಅನ್ನುವಂತ ಮನೋಭಾವವೇ ಇಲ್ಲ ಯಾರಲ್ಲೂ ಕೂಡ. ಆಕ್ಸಿಡೆಂಟ್ ಆಯ್ತು ಅಂದ ತಕ್ಷಣ ರೋಡ್ ರೇಜ್ ನಡೆಯುವಂಥದ್ದು, ಇನ್ನೊಬ್ಬರ ಗಾಡಿ ಮೇಲೆ ಹಲ್ಲೆ ಮಾಡುವಂಥದ್ದು, ಗಲಾಟೆ ಮಾಡುವಂಥದ್ದು ಅಥವಾ ಇನ್ನೊಬ್ಬರ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವಂಥದ್ದು ಇಂಥದ್ದು ಕೂಡ ನಡೆದಿದೆ. ರಸ್ತೆಯಲ್ಲೇ ಹೊಯ್ಕೈ ನಡೆದಿರುವಂತದ್ದು, ಸಿಕ್ಕಾಪಟ್ಟೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಒದ್ದು ಏನೆಲ್ಲ ಗಲಾಟೆ ಆಯ್ತು. ಯಾಕೆ ಇಷ್ಟೊಂದು ಗಲಾಟೆ ಆಯ್ತು? ಸೊ ಅದರ ಮರ್ಮ ಏನು, ವಿಡಿಯೋಗಳು ಏನ್ ಹೇಳ್ತವೆ ನೋಡಿ. ಒಂದು ವಿಡಿಯೋ ವಿಂಗ್ ಕಮಾಂಡರ್ ಟ್ವಿಟರ್ ಅಲ್ಲಿ ಹಾಕಿರುವಂತದ್ದು, ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ಹೀಗಿತ್ತು, ಬೈಕ್ ಸವಾರ ತೊಂದರೆ ಮಾಡ್ದ, ಅಟ್ಯಾಕ್ ಮಾಡ್ದ ಅಂತೆಲ್ಲ ಹೇಳಿ ಏನು ಹೊರ ಭಾಷೆಯವರ ಮೇಲೆ, ಹೊರ ರಾಜ್ಯದವರ ಮೇಲೆ ಕನ್ನಡಿಗರು ಹಲ್ಲೆ ಮಾಡ್ತಾರೆ ಅಂತೆಲ್ಲ ಹಾಕಿದ್ದು. ಮತ್ತೊಂದು ಪೊಲೀಸರು ಬಿಡುಗಡೆ ಮಾಡಿರ್ತಕ್ಕಂಥ ಸಿಸಿಟಿವಿ ವಿಡಿಯೋ, ಅದರಲ್ಲಿ ಬೈಕ್ ಸವಾರನಿಗೆ ಯಾವ ರೀತಿನಲ್ಲಿ ಒದ್ದು ಹಲ್ಲೆ ಮಾಡಿ ಆತನ ಪರಿಸ್ಥಿತಿ ಏನಾಗಿದೆ, ಆತನ ಮೊಬೈಲ್ ಬಿಸಾಕಿ ಏನೆಲ್ಲ ಮಾಡಿರ್ತಕ್ಕಂಥ ದೃಶ್ಯ ಸಿಸಿಟಿವಿ ವಿಜುವಲ್ಸ್. ಸೊ ಎರಡು ಕೂಡ ನಿಮ್ಮ ಕಣ್ಮುಂದೆ ಇದೆ. ಎರಡು ದೃಶ್ಯಗಳನ್ನು ಇಲ್ಲಿ ಗಮನಿಸಬಹುದು ವೀಕ್ಷಕರೇ. ಒಂದು ದೃಶ್ಯದಲ್ಲಿ ವಿಂಗ್ ಕಮಾಂಡರ್ ಮೇಲೆ ಅಟ್ಯಾಕ್ ಆದಂಗೆ ಕಾಣ್ತಾ ಇದೆ. ಎರಡನೇ ದೃಶ್ಯದಲ್ಲಿ ಆ ವಿಕಾಸ್ ಆತನಿಗೆ ನೆಲಕ್ಕೆ ಹಾಕಿಬಿಟ್ಟು ಒದಿಯೋದು ಕಾಣ್ತಾ ಇದೆ. ಇದು ನೋಡಿ, ಆ ಎರಡನೇದಲ್ಲಿ ಸರಿಯಾಗಿ ಓದಿತಾ ಇದ್ದಾರೆ, ಇನ್ನೊಂದರಲ್ಲಿ ಒಂದು ಗಲಾಟೆ ಆಗ್ತಾ ಇದೆ, ಇಲ್ಲೂ ಓದಿದ್ದಾರೆ ವಿಂಗ್ ಕಮಾಂಡರ್ ಮತ್ತೊಂದು. ಆಮೇಲೆ ಒಂದು ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು, ಇಂಥ ಸಂದರ್ಭಗಳು ಬಂದಾಗಲೂ ಕೂಡ ಸೈನಿಕರಾಗ್ಲಿ ವಿಂಗ್ ಕಮಾಂಡರ್ ಆಗ್ಲಿ ಈ ತರ ಹೊಡೆದಾಡಲ್ಲ ಅಂತ. ಈ ತರ ಈ ಸಾಧಾರಣವಾಗಿ ಈ ಪುಂಡು ಪಕರಿಗಳು ಹೊಡೆದಾಡ್ತಾರಲ್ಲ, ಹಂಗ ಅಂದ್ರೆ ಅವ್ರದ್ದೊಂದು ಸ್ಟೈಲೇ ಬೇರೆ ಇರ್ತದೆ ಅಂತ. ಈಗ ನಮಗೆ ಸೈನಿಕರು ವಿಂಗ್ ಕಮಾಂಡರ್ ಅಂತಂದ್ರೆ ನಾವು ಒಂದು ರೀತಿಯಲ್ಲಿ ದೇವರ ನಂತರ ಅವರು ಅನ್ನುವಂಥ ರೀತಿಯಲ್ಲಿ ಗೌರವವನ್ನು ಕೊಡ್ತೀವಿ, ಕೊಡಬೇಕು ಕೂಡ. ಯಾಕಂದ್ರೆ ಒಂದು ರಾಷ್ಟ್ರಕ್ಕಾಗಿ ಇಡೀ ಪ್ರಾಣವನ್ನೇ ಇದು ಮಾಡಿ ಮಾಡುವಂತ, ಹಾಗಂತ ಅವ್ರು ಏನ್ ಬೇಕಿದ್ರು ಮಾಡಬಹುದು ಅಂತಲ್ಲ. ಅದು ಅವ್ರಿಗೂ ಗೊತ್ತಿರುತ್ತೆ, ಅವರಿಗೆ ಅವರ ಶಿಸ್ತನ್ನ ಹಿಂಗೆ ಮೇಂಟೈನ್ ಮಾಡಬೇಕಂತ ಗೊತ್ತಿರುತ್ತೆ. ಈ ಎರಡು ದೃಶ್ಯಗಳಿದೆಯಲ್ಲ ವೀಕ್ಷಕರೇ, ಬಹಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ತಲೆನೋವಾಗ್ಲಿಕ್ಕೆ ಶುರುವಾಯಿತು. ಅವನು ನೋಡಿದ್ನ, ಇವ್ ನೋಡಿದ್ನ, ಅವನು ನೋಡಿದ್ನ ಅಂತ ಅನ್ನೋ ಕಾರಣಕ್ಕಾಗಿ ಯಾಕೆ ಏನು ಎತ್ತ ಅಂತೇಳಿ ಒಂದು ಕಡೆ ವಿಂಗ್ ಕಮಾಂಡರ್ಗೆ ಆ ತರ ಮಾಡಿದ್ ಸರಿಯಲ್ಲ ಅಂತೇಳಿ ಆತ ಪೋಸ್ಟಲ್ ಹಾಕೊಂಡಿದ್ದ, ರಕ್ತ ಎಲ್ಲ ಬರ್ತಾ ಇತ್ತು, ಮತ್ತೊಂದು ನನಗೆ ಹೊಡೆದ್ರು ಮತ್ತೊಂದು ಅಂತೇಳಿ. ಅಲ್ಲಿ ಕನ್ನಡ ಹಿಂದಿ ಭಾಷೆ ಅಂತ ಬರೋದಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ನಾನು ಅದನ್ನ ಇದಕ್ಕೆ ತರಲಾರೆ ಮೊದಲಿಗೆ. ಆಮೇಲೆ ಎರಡನೇದೇನಾಯ್ತು, ಇಲ್ಲ ವಿಂಗ್ ಕಮಾಂಡರ್ ಅಲ್ಲ, ಕನ್ನಡ ಇದು ಈ ಬೈಕ್ ಸವಾರನಿಗೆ ಹೊಡೆದ್ರು, ಅಲ್ಲಿಗೆ ಅದು ಕನ್ನಡ ಮಿಕ್ಸ್ ಆಗೋಯ್ತು. ಎಲ್ಲವೂ ಅದು ಹಾಗೆ ಆಗುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಈಗಲೂ ಕೂಡ ಅದು ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲೇ ಇಲ್ಲ. ರಿಪಬ್ಲಿಕ್ ಕನ್ನಡ ಈಗಲೂ ಕೂಡ ನಿಮಗೆ ನಿಖರವಾಗಿ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದು ಸವಾರ ಆಗಿರಲಿ ವಿಂಗ್ ಕಮಾಂಡರ್ ಆಗಿರಲಿ, ಅವರೆಲ್ಲರೂ ಕೂಡ ನಮ್ಮ ಕಾನೂನು ಅಡಿಯಲ್ಲೇ ಬರ್ತಾರೆ. ವಿಶೇಷ ಏನು ಅಂತ ಅಲ್ಲ, ನಾವು ಎಲ್ಲರಿಗೂ ಕೂಡ ಅವರದೇ ಆದ ಜವಾಬ್ದಾರಿ ಇರುತ್ತೆ. ಒಂದು ವೇಳೆ ಆ ಸವಾರ ಕೂಡ ಅಥವಾ ಒಬ್ಬ ಸೈನಿಕ ಅಂತ ಗೊತ್ತಾದ ನಂತರ ಕೂಡ ಆ ತರ ವ್ಯವಹರಿಸಿದ ಅಂತ ಹೇಳುವಾಗ ನೀನು ಯಾವ ಸೀಮೆಯವನು ಮಾರೆ ಅಂತ ನಮಗೂ ಬರುತ್ತೆ. ಆಮೇಲೆ ಆತ ಒಬ್ಬ ಸೈನಿಕ ಅಂತ ಗೊತ್ತಿದ್ದು ಕೂಡ ಇಲ್ಲಪ್ಪ, ನಾನು ಇದನ್ನ ಇನ್ನೂ ಬಹಳ ಈಸಿಯಾಗಿ ಇದನ್ನ ಈ ಪ್ರಾಬ್ಲಮ್ ಅನ್ನ ಇಶ್ಯೂನ ಅಡ್ರೆಸ್ ಮಾಡಬಹುದಾಗಿತ್ತು ಅಂತ ಅನಿಸಿದ್ರೆ ಅದಕ್ಕೊಂದು ಶ್ರೇಷ್ಠತೆ ಇರ್ತಾ ಇತ್ತು. ವಿಂಗ್ ಕಮಾಂಡರ್ ಬೋಸ್ ವಿರುದ್ಧ ಇದೀಗ ದೂರು ದಾಖಲಾಗಿದೆಯಂತೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆಗೆ ಒಳಗಾದ ವಿಕಾಸ್ ನೀಡಿದ್ದ ದೂರಿನ ಅನ್ವಯ ಎಫ್ಐಆರ್. ಬೈಯಪ್ಪನಹಳ್ಳಿ ಠಾಣೆ ಮುಂಭಾಗ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಆಗಿದೆ. ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗ ಅದು ಕನ್ನಡಿಗ ವರ್ಸಸ್ ಉತ್ತರ ಭಾರತೀಯ ಅನ್ನೋ ರೀತಿಯಲ್ಲಿ ಚೇಂಜ್ ಆಗಿದೆ. ತಾಯಿ ಮತ್ತು ಸಹೋದರ ಏನ್ ಹೇಳಿದ್ರು ವಿಕಾಸ್? ತಾಯಿ ಮತ್ತು ಸಹೋದರ ವಿಕಾಸ್ ವಿಂಗ್ ಕಮಾಂಡರ್ ಅಲ್ಲ, ಓಕೆ, ಆ ಹುಡುಗನ ಬಗ್ಗೆ ಈ ತರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ತರ ಮಾಡ್ಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾ ಇತ್ತು. ಆದ್ರೂ ನಾವು ಆತರ ಬೇಡ, ಇದೇನು ಚಿಕ್ಕದಾಗ ಆಗಿದೆ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದ್ರೆ ಇವರು ಇದನ್ನ ದೊಡ್ಡದ್ ಮಾಡಿ ಇವಾಗ ನನ್ನ ಮಗನ್ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಂತೆ ಅಲ್ಲ, ಅವ್ರು ಮಾಡಿ ತಪ್ಪನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ತರ ಅನ್ಯಾಯ ಮಾಡೋ. ಸರ್, ಬೆಳಿಗ್ಗೆ ಅವನು ಮಾಲೂರಿಂದ ಮನೆಗೆ ಬರ್ಬೇಕಾದ್ರೆ ಅಂದ್ರೆ ಜಾತ್ರೆ ಹೋಗಿದ್ದ ಸಂಡೇ ಬೆಳಿಗ್ಗೆ 6 ಹಂಗೆ ಟಿನ್ ಫ್ಯಾಕ್ಟರಿ ಹತ್ರ ಬರ್ತಾನೆ. ಆಪೋಸಿಟ್ ಕಾರ್ ಬರುತ್ತೆ. ಆ ಕಾರಲ್ಲಿ ಒಂದು ಲೇಡಿ ಕುತ್ಕೊಂತಾರೆ, ಮತ್ತೆ ಒಬ್ರು ವಿಂಗ್ ಕಮಾಂಡರ್ ಕುತ್ಕೊಂತಾರೆ. ಆ ಟೈಮಲ್ಲಿ ಇವ್ನು ಹೋಗ್ಬೇಕಾದ್ರೆ ಇವನ್ ಗಾಡಿಗೆ ಅವರು ಸೈಲೆನ್ಸರ್ ಸ್ಕ್ರಾಚ್ ಮಾಡಿ ಹೋಗ್ತಾರೆ. ಅಂದ್ರೆ ಅವ್ನು ಸುಮ್ಮನೆ ಆಗ್ತಾನೆ ನಮ್ಮ ತಮ್ಮ. ಬಟ್ ಅವರೇ ಹೋಗ್ಬೇಕಾದ್ರೆ ಹಿಂದಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಅದಕ್ಕೆ ಅವನು ಕೋಪಗೊಂಡು ನಮ್ಮವನು ಹೋಗ್ತಾನೆ, ಯಾಕೆ ಬೈದಿರಿ ಅಂತ ಕೇಳಿದಕ್ಕೆ ಅವ್ರು ಅದು ಭಯದಲ್ಲದೆ ಡೋರಿಂದ ದಬ್ಬಿಟ್ಟು ಅವನಿಗೆ ಗಾಡಿಯಲ್ಲಿ ನಾವು ತೂರಾಡಿ ಹೆಂಗ್ ಬೇಕಂಗೆ ಹೊಡೆದಿದ್ದಾರೆ, ಕಾಲಲ್ಲಿ ಗೀಲಲ್ಲಿ ಎಲ್ಲ ಹೊಡೆದಿದ್ದಾರೆ ಅವನಿಗೆ. ಮತ್ತೆ ಅದಲ್ಲದೆ ಕೈಗೆ ಕಚ್ಚಿದ್ದಾರೆ. ಅದೇ ಪಬ್ಲಿಕ್ ಸರ್ವೆಂಟ್ ಆಗಿ ಈ ತರ ತೊಂದರೆ ಮಾಡಿದಾನೆ.
ತುಂಬಾ ನೋವಾಯ್ತು. ಅದನ್ನ ಬಂದ್ಬಿಟ್ಟು ಮನೆಗೆ ಹೇಳ್ತಾನೆ ಅಂತ ಅವಮಾನ ಆಗುತ್ತಂತ ಜಾಸ್ತಿ ಹೇಳಿಲ್ಲ. ಅದಾದ್ಮೇಲೆ ಅವನು CCTV ಅಂದ್ರೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾನೆ. ಅವಾಗ ಅವನು ವಿಂಗ್ ಕಮಾಂಡರ್ ನನಗೆ ಈ ತರ ಅಲ್ಲೇ ಮಾಡಿದ್ರೆ ಅಂತಲ್ಲ, ಅವ್ನು ಅಲ್ಲೇ ಮಾಡಿಲ್ಲ. ಅವ್ನು ಅಲ್ಲೇ ಮಾಡ್ಬೇಕಾದ್ರೆ ಡಿಫೆನ್ಸ್ಗೋಸ್ಕರ ಅವ್ನು ತಡೆದಿದ್ದಾನೆ. ಲೈಕ್ ಕೀನ ಈ ತರ ಹಿಂಗ್ ಹಿಡಿದಿದ್ದಾನೆ. ಆ ಟೈಮಲ್ಲಿ ಡಿಚ್ಚಿ ಹೊಡಕ್ ಹೋದಾಗ ಆ ತರ ಅವನಿಗೆ ಬಡ್ದಿದೆ ಅದು. ಅದನ್ನ ಅವ್ನು ಏನ್ ಮಾಡ್ತಾನೆ, ನನಗೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಆ ತರ ಬಿಂಬಿಸ್ತಾನೆ. ಮತ್ತೆ ಸಾಯಂಕಾಲ CCTV ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ ವಿಂಗ್ ಕಮಾಂಡರ್ ಇವನಿಗೆ ಅಟ್ಯಾಕ್ ಮಾಡಿರೋದು ಅಂತೇಳಿ. ಸೊ 4 ಗಂಟೆಗೆ ಮನೆಗೆ ಬಂದ್ಬಿಟ್ಟು 4 ಜನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಬೆಳಿಗ್ಗೆ FIR ಫೈಲ್ ಮಾಡಿದ ವಿಂಗ್ ಕಮಾಂಡರ್ ಬೇಗ ತಗೊಂಡ್ರು. ಬಟ್ ಇದುವರೆಗೂ ನಮಗೆ FIR ನಾವು ಫೈಲ್ ಮಾಡಿದಾಗ ಯಾವುದೇ ರೀತಿಯಾಗಿ ರಿಪ್ಲೈ ಬಂದಿಲ್ಲ. ಸೊ ಇನ್ನು 11 ಗಂಟೆ. ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ತನ್ನ ಉದ್ಯೋಗವನ್ನು ಹರಿಸಿಕೊಂಡು ಬೆಂಗಳೂರಿಗೆ ಇವತ್ತು ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ವಿಡಿಯೋಗಳ ಮುಖಾಂತರ ದೇಶಾದ್ಯಂತ ಕನ್ನಡಿಗರ ಮೇಲೆ ಒಂದು ಸುಳ್ಳು ಆಪಾದನೆಯನ್ನ ಹಾಕಿ ಇವತ್ತು ಒಬ್ಬ ಅಮಾಯಕ ಕನ್ನಡಿಗನ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ನಾವೆಲ್ಲರೂ ಬೈಯಪ್ಪನಹಳ್ಳಿ ಠಾಣೆಗೆ ಬಂದಿರತಕ್ಕಂಥದ್ದು. ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಆಗಿರ್ಬೋದು, ನಮ್ಮ ಯುವ ಕರ್ನಾಟಕ ವೇದಿಕೆ ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದ್ರೆ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆಗಿದೆ ನೋಡಿ. ಆತನ ಮೇಲೆ FIR ಆಗಿದೆ, ಸ್ಟೇಷನ್ ಒಳಗಡೆ ಇದ್ದಾನೆ. ಯಾರು ದೌರ್ಜನ್ಯಕ್ಕೊಳಗಾದವನು, ಆದ್ರೆ ದೌರ್ಜನ್ಯ ಮಾಡಿ ಸುಳ್ಳನ್ನು ಹರಡಿದವನು ಇವತ್ತು ಹೊರಗಡೆ ಇದ್ದಾನೆ. ನಾನ್ ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೋ ಬಂದು ಏನೋ ಮಾಡಿ ಸುಳ್ಳು ವಿಡಿಯೋ ಮಾಡಿ ಹಾಕ್ಬಿಟ್ಟು ಕೂಡ್ಲೆ ಅದು ನಿಜವಲ್ಲ. ಇವತ್ತು CCTV ವಿಡಿಯೋ ಏನಾದ್ರೂ ಹೊರಗಡೆ ಬರಲಿಲ್ಲ ಅಂದಿದ್ರೆ ಅನ್ಯಾಯವಾಗಿ ಈತ ಹುಡುಗನ ಭವಿಷ್ಯವೇನಾಗ್ತಾ ಇತ್ತು ಒಂದು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಆತ ಕೆಳಗಡೆ ಈಗ ಬಂದು ಒಂದು ಮಾಹಿತಿ ಸಿಕ್ತು ನಮಗೆ. ಕೆಳಗಡೆ ಇಳಿದ್ಬಿಟ್ಟು ಕೀ ಹಿಡ್ಕೊಂಡು ಒಬ್ಬ ವಿಂಗ್ ಕಮಾಂಡರ್ ಏನು ಆತ ಬಂದು ಹೊರಗಡೆ ಇಡ್ತಾನೆ, ಆತನ ಕಾರ್ ಕೀ ಹಿಡ್ಕೊಂಡು ಗುದ್ದಕ್ ಬಂದಾಗ ಹುಡುಗ ಚಿಕ್ಕವನು, ಇವನು 6 ಅಡಿ ಇರ್ತಾನೆ, ಚಿಕ್ಕವನಾಗಿರ್ತಕ್ಕಂಥ ಎಗರು ಬಿಟ್ಟು ಆತನಿಗೆ ರಕ್ತ ಬರೆಯೋ ತರ ಹೊಡೆದಕ್ಕಾಗಲ್ಲ. ಅವನು ಬುಂಡೆ ಗುದ್ದಕ್ ಬಂದಾಗ ಕೀ ಆಟೋಮೆಟಿಕ್ ಅವನಿಗೆ ಟಚ್ ಆಗಿ ರಕ್ತ ಬಂದಿರತಕ್ಕಂಥದ್ದು ಸ್ವಯಂಕೃತವಾಗಿ ಆತನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಈತ ಏನ್ ಮಾಡ್ತಾ ಇದ್ದಾನೆ, ನನಗೆ ಯಾರೋ ಹಲ್ಲೆ ಮಾಡಿದ್ರು, ಕನ್ನಡ ಮಾತಾಡ್ಲಿಲ್ಲ ಅಂತ ಹೇಳಿ ಹಲ್ಲೆ ಮಾಡಿದ್ರು ಅಂತ ಹೇಳಿ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾನೆ. ನಾನು ಈ ಮೂಲಕ ಇನ್ನೊಂದು ವಿಷಯವನ್ನ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸ್ಪಷ್ಟಪಡಿಸಿದ್ರು. ಒಂದು ಆರೋಗ್ಯಂಟ್ ಆಟಿಟ್ಯೂಡ್ ನ ಇಟ್ಕೊಂಡು ಕೋಪೋದ್ರಿಕ್ತನಾಗಿ ಈ ರೀತಿ ವರ್ತನೆ ಮಾಡೋದಕ್ಕೆ ಆತನಿಗೆ ನಿಜವಾಗ್ಲೂ ತರಬೇತಿಯನ್ನು ಕೊಟ್ಟಿರ್ತಾರೆ. ಈ ರೀತಿ ತರಬೇತಿ ಉಳ್ಳವನನ್ನ ಯಾವ ರೀತಿ ವಿಂಗ್ ಕಮಾಂಡರ್ ಮಾಡಿದ್ರು, ಆತನಿಗೆ ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಇಟ್ಕೊಂಡು ಒಂದು ಜವಾಬ್ದಾರಿಯುತ ಸ್ಥಾನ. ವೆರಿ ಕ್ಲಿಯರ್ ವೀಕ್ಷಕರೇ, ಒಂದಂತ ಹೇಳ್ಬಿಡ್ತೀನಿ ಕೇಳಿ. ನಾವ್ ಯಾವತ್ತೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೀವಿ, ದೇಶ ಮೊದಲು, ನೇಷನ್ ಫಸ್ಟ್ ಅನ್ನುವಂಥ ವಿಚಾರಗಳನ್ನ ಹೇಳ್ತೀವಿ. ರಾಜ್ಯದ ವಿಚಾರ ಬಂದಾಗ ಕನ್ನಡ ಫಸ್ಟ್, ಕರ್ನಾಟಕ ಫಸ್ಟ್ ಅನ್ನುವಂಥದ್ದು, ಅದ್ರಲ್ಲಿ 2 ಮಾತೇ ಇಲ್ಲ. ಕನ್ನಡಿಗನಾಗ್ಲಿ, ತಮಿಳಿಗಾಗ್ಲಿ, ಉತ್ತರ ಪ್ರದೇಶದವನಾಗ್ಲಿ, ಬಿಹಾರಿ ಆಗ್ಲಿ, ರಾಜಸ್ಥಾನಿ ಆಗ್ಲಿ, ಯಾರೇ ಆಗ್ಲಿ, ಯಾವ ಊರಿನವನಾಗ್ಲಿ, ಆತ ಸೈನಿಕ ಅಂತ ಹೇಳುವಾಗ ಆತ ಕನ್ನಡಿಗರಿಗಿಂತಲೂ ಅವನಿಗೆ ಫಸ್ಟ್ ಸಲ್ಯೂಟ್. ಹೌದಾ ಒಪ್ಕೋತೀರಾ? ಪ್ರತಿಯೊಬ್ಬರು ಕೂಡ ನಾವು ಕೊಡ್ಲೇಬೇಕಲ್ವಾ? ಒಂದು ವೇಳೆ ಕನ್ನಡಿಗ ಮತ್ತು ಒಬ್ಬ ಮರಾಠಿ ಅವನಿದ್ದಾನೆ ಅಂತ ಇಟ್ಕೊಳ್ಳಿ, ಮರಾಠಿ ಅವ ಸೈನಿಕ ಅಂತ ಹೇಳುವಾಗ ಅವನಿಗೆ ಫಸ್ಟ್ ಸಲ್ಯೂಟ್. ಅಲ್ಲಿ ಕನ್ನಡ ಎಲ್ಲ ಆಮೇಲೆ ಬರುತ್ತೆ, ಆಯ್ತಾ? ಸೊ ಹಾಗಾಗಿ ವಿಂಗ್ ಕಮಾಂಡರ್ ಅಂತ ಹೇಳುವಾಗ ನಿನ್ನೆ ಅವರು ನನಗೆ ಹಿಂಗ್ ಹೊಡೆದ್ರು ಅಂತ ಹೇಳುವಾಗ ನಮಗೆಲ್ಲ ಆಶ್ಚರ್ಯ ಆಗಿತ್ತು, ಒಬ್ಬ ಕನ್ನಡಿಗ ಹಿಂಗ್ ಹೊಡೆಯಕ್ಕೆ ಸಾಧ್ಯ ಮತ್ತೊಂದು ಅಂತೇಳಿ. ಆದ್ರೆ ಆಗಿರುವಂತ ವಿಚಾರಗಳೇ ಬೇರೆ ಅಂತ ಬರ್ತಾ ಇದೆ. ಬೇರೆ ವಿಚಾರಗಳಾಗಿ ಅದನ್ನ ಕನ್ನಡ ಮಾತಾಡಿಲ್ಲ ನನಗೆ ಹೊಡೆದ್ರು ಅಂತ ಹೇಳುವಾಗ ಅದನ್ನ ನಮಗೆ ಸ್ವಲ್ಪ ಬೇಸರ ಆಗುತ್ತೆ. ಖಂಡಿತವಾಗಿ ಅನಗತ್ಯವಾಗಿ ಬೇಕಾಗಿಲ್ಲ. ಈಗಲೂ ನಾನು ಹೇಳ್ತೀನಿ, ನಮಗೆ ರಾಷ್ಟ್ರ ಮೊದಲು,